ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರೇ, ಹಣಕಾಸಿನ ಸಲಹೆಗಾರರಾದಂಥ ರಾಯರೆಡ್ಡಿ ಅವರೇ, ಶ್ರೀ ಗೋವಿಂದರಾಜು ಅವರೇ, ಅಪ್ಪಾಜಿ ನಾಡಗೌಡ ಅವರೇ, ಇತರ ಎಲ್ಲ ಅಧಿಕಾರಿ ಸ್ನೇಹಿತರೆ ಹಾಗೂ ಮಾಧ್ಯಮದ ಎಲ್ಲ ಮಿತ್ರರೇ, ಈಗಾಗಲೇ 7ನೇ ತಾರೀಕು ನಾಳಿದ್ದು ಜಂತರ್ ಮಂತರ್ನಲ್ಲಿ, ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ಪಕ್ಷ ಒಂದು ಪ್ರತಿಭಟನೆಯನ್ನು ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೋಸ್ಕರ, ಈ ದೇಶದ ಜನರ ಗಮನವನ್ನು ಸೆಳೆಯಲಿಕ್ಕೋಸ್ಕರ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿವರೆಗೆ ನಾವು ಯಾವತ್ತೂ ಕೂಡ ದಿಲ್ಲಿನಲ್ಲಿ ಪ್ರತಿಭಟನೆ ಮಾಡಿರಲಿಲ್ಲ. ಆದರೆ ಅನಿವಾರ್ಯ ಕಾರಣಗಳಿಂದ ಪ್ರತಿಭಟನೆಯನ್ನು ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದೊದಗಿದೆ. ಈ ಪ್ರತಿಭಟನೆ ಕಾಂಗ್ರೆಸ್ ಪಕ್ಷ ಭಾರತೀಯ ಜನತಾ ಪಕ್ಷದ ವಿರುದ್ಧ ಮಾಡ್ತಕ್ಕಂಥ ಪ್ರತಿಭಟನೆ ಅಲ್ಲ. ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್. ಇಟ್ ಇಸ್ ನಾಟ್ ಅಗೇನ್ಸ್ಟ್ ದಿ ಬಿಜೆಪಿ ಪಾರ್ಟಿ ಬೈ ಕಾಂಗ್ರೆಸ್ ಪಾರ್ಟಿ. ಇದು ರಾಜಕೀಯ ಪ್ರತಿಭಟನೆ ಅಲ್ಲ. ಈಗಾಗಲೇ ನಾನು ಪ್ರಸ್ತಾಪ ಮಾಡದಂತೆ ಇಡೀ ದೇಶದ ಜನರ ಗಮನವನ್ನು ಸೆಳೀಬೇಕು ನಮಗಾಗಿರ್ತಕ್ಕಂಥ ನ್ಯಾಯದ ಬಗ್ಗೆ, ಮಲತಾಯಿ ಧೋರಣೆ ಬಗ್ಗೆ ಕೇಂದ್ರ ಸರ್ಕಾರದಿಂದ, ಹಣಕಾಸು ಹಂಚಿಕೆಯಲ್ಲಿ ಆಗಿರ್ತಕ್ಕಂಥ ತಾರತಮ್ಯದ ಬಗ್ಗೆ, ಬರಗಾಲದಲ್ಲಿ ನಮಗೆ ತೋರಿಸಿರ್ತಕ್ಕಂಥ ಮಲತಾಯಿ ಧೋರಣೆ ಬಗ್ಗೆ, ಈ ಕಾರಣಗಳಿಗೋಸ್ಕರವಾಗಿ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಜಂತರ್ ಮಂತರ್ನಲ್ಲಿ 11 ಗಂಟೆಗೆ ಈ ಪ್ರತಿಭಟನೆ ಪ್ರಾರಂಭ ಆಗ್ತದೆ. ಇದರಲ್ಲಿ ಎಲ್ಲ ಮಂತ್ರಿಗಳು, ಎಲ್ಲ ಶಾಸಕರು, ಕೆಳಮನೆ ಮತ್ತು ಮೇಲ್ಮನೆ ಸದಸ್ಯರುಗಳು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ನಾಳೆ ಸಾಯಂಕಾಲನೇ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ನಾಳಿದ್ದು ಈ ಪ್ರತಿಭಟನೆ ನಡೀತದೆ. ನಾವು ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ದೇಶದಲ್ಲಿ ಒಕ್ಕೂಟದ ವ್ಯವಸ್ಥೆಯನ್ನು ಒಪ್ಕೊಂಡಿದ್ದೀವಿ. ಸಂವಿಧಾನದ ಮೂಲಕ ಕೇಂದ್ರ ಮತ್ತು ರಾಜ್ಯ ಮತ್ತು ಯೂನಿಯನ್ ಟೆರಿಟರೀಸ್ ಇವೆಲ್ಲವೂ ಸೇರಿ ಹೇಗೆ ಜನರ ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಆಡಳಿತ ವ್ಯವಸ್ಥೆಯನ್ನು ಒಪ್ಕೊಂಡಿದ್ದೀವಿ, ಒಕ್ಕೂಟದ ವ್ಯವಸ್ಥೆ. ದೇಶ ಅಂತಂದರೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಕೂಡಿರ್ತಕ್ಕಂಥದ್ದು. ಕೇಂದ್ರಕ್ಕೆ ಬರ್ತಕ್ಕಂಥ ತೆರಿಗೆ ರಾಜ್ಯಗಳಿಂದ ಬರ್ತಕ್ಕಂಥ ತೆರಿಗೆ.
ಕೇಂದ್ರಾಡಳಿತ ಪ್ರದೇಶಗಳಿಂದ ಬರ್ತಕ್ಕಂಥ ತೆರಿಗೆ. ಐ ರಿಪೀಟ್, ಕೇಂದ್ರ ಸರ್ಕಾರದ ತೆರಿಗೆ ಹಣ ಅಂತಂದರೆ ರಾಜ್ಯಗಳಲ್ಲಿ ವಸೂಲಾಗ್ತಕ್ಕಂಥ ತೆರಿಗೆ ಹಣ, ಅದು ಕೇಂದ್ರ ಸರ್ಕಾರಕ್ಕೆ ಆಗ್ತದೆ ಮತ್ತು ರಾಜ್ಯ ಸರ್ಕಾರಕ್ಕೂ ಕೆಲವು ಬರ್ತವೆ. ಈ ತೆರಿಗೆ ಹಣ ಈಗ ಇನ್ಕಮ್ ಟ್ಯಾಕ್ಸು, ಕಾರ್ಪೊರೇಟ್ ಟ್ಯಾಕ್ಸು, GST, ಪೆಟ್ರೋಲ್ ಡೀಸೆಲ್ ಮೇಲೆ ಬರ್ತಕ್ಕಂಥ ತೆರಿಗೆ, ಸೆಸ್ಸು, ಮತ್ತು ಎಂಥದ್ದು ಇನ್ನೊಂದು ಯಾವುದು ಇಂಡೈರೆಕ್ಟ್ ಟ್ಯಾಕ್ಸಸ್ ಇದೆಯಲ್ಲ ಸೆಸ್ ಮತ್ತು ಇನ್ನೊಂದು ಯಾವುದಯ್ಯ ಅಡಿಷನಲ್ ಎಕ್ಸೈಸ್ ಡ್ಯೂಟಿ ಸರ್ಚಾರ್ಜ್, ಸೆಸ್ ಮತ್ತು ಸರ್ಚಾರ್ಜ್, ಇವುಗಳಿಂದ ಕಲೆಕ್ಟ್ ಆಗ್ತಕ್ಕಂಥ ಹಣ ಇದೆಯಲ್ಲ, ಇದು ಹೇಗೆ ಕೇಂದ್ರ ಮತ್ತು ರಾಜ್ಯಗಳಿಗೆ ಹಂಚಿಕೆಯಾಗಬೇಕು ಅಂತೇಳಿ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಫೈನಾನ್ಸ್ ಕಮಿಷನ್, ಸ್ವತಂತ್ರ ಸಂಸ್ಥೆ ಫೈನಾನ್ಸ್ ಕಮಿಷನ್, ಅದು ಹಂಚಿಕೆ ಮಾಡ್ತದೆ. ಕೇಂದ್ರಕ್ಕೆ ಎಷ್ಟಿರಬೇಕು, ರಾಜ್ಯಕ್ಕೆ ಎಷ್ಟು ಹೋಗಬೇಕು ಅಂತ ಹಂಚಿಕೆ ಮಾಡ್ತದೆ. ಸೆವೆಂತ್ ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇದನ್ನು ಹೇಳ್ತದೆ. ಇದು ಒಂದು ಸ್ವತಂತ್ರ ಸಂಸ್ಥೆ, ಹಣಕಾಸಿನ ಸಂಸ್ಥೆ, ಸ್ವತಂತ್ರ ಸಂಸ್ಥೆ. ಕೇಂದ್ರದಲ್ಲೂ ಇದೆ, ರಾಜ್ಯದಲ್ಲೂ ಕೂಡ ಮಾಡ್ಕೊಂಡಿದ್ದೀವಿ. ಸೆಂಟ್ರಲ್ ಫೈನಾನ್ಸ್ ಕಮಿಷನ್, ಸ್ಟೇಟ್ ಫೈನಾನ್ಸ್ ಕಮಿಷನ್ ಅಂತ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಸ್ಟೇಟ್ಗೆ ಬರ್ತಕ್ಕಂಥ ತೆರಿಗೆಗಳು ಸ್ಥಳೀಯ ಸಂಸ್ಥೆಗಳಿಗೆ ಮತ್ತು ರಾಜ್ಯಕ್ಕೆ ಹೇಗೆ ಹಂಚಿಕೆ ಆಗಬೇಕು ಅನ್ನೋದು ಸ್ಟೇಟ್ ಕಮಿಷನ್ ಮಾಡ್ತದೆ. ಸೆಂಟ್ರಲ್ ಕಮಿಷನ್ನು ಸೆಂಟರ್ಗೆ ಮತ್ತು ರಾಜ್ಯಗಳಿಗೆ ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡ್ತದೆ. ಇಲ್ಲಿವರೆಗೆ 15 ಫೈನಾನ್ಸ್ ಕಮಿಷನ್ಗಳು ಆಗಿದ್ದಾವೆ. ಇಲ್ಲಿವರೆಗೆ 15ನೇ ಫೈನಾನ್ಸ್ ಕಮಿಷನ್ ರಿಪೋರ್ಟು ನಡೀತಾ ಇದೆ. ಆ ರಿಪೋರ್ಟ್ ಪ್ರಕಾರ ಜಾರಿ ಆಗ್ತಾ ಇದೆ. ಹದಿನಾಲ್ಕು ಫೈನಾನ್ಸ್ ಕಮಿಷನ್ನು 15-16ರಿಂದ 19-20ರವರೆಗೆ, 15-16ರಿಂದ 19-20ರವರೆಗೆ 5 ವರ್ಷಗಳು ಒಂದು ಫೈನಾನ್ಸ್ ಕಮಿಷನ್ ಕೊಡ್ತಕ್ಕಂಥ ರಿಪೋರ್ಟು 5 ವರ್ಷ ಜಾರಿಯಾಗುತ್ತೆ. ಎವ್ರಿ 5 ಇಯರ್ಸ್ಗೆ ಒಂದು ಸಾರಿ ಫೈನಾನ್ಸ್ ಕಮಿಷನ್ ರಚನೆ ಆಗುತ್ತೆ. ಈಗ ಕೂಡ ರಚನೆ ಆಗಿದೆ 16ನೇ ಫೈನಾನ್ಸ್ ಕಮಿಷನ್ನು. ಚೇರ್ಮನ್ ಆಗಿದ್ದಾರೆ, ಆದರೆ ಮೆಂಬರ್ಗಳಾಗಿಲ್ಲ. ಇನ್ನು ಮೆಂಬರ್ಗಳಾದರು. ನನಗೆ ನಿನ್ನೆವರೆಗೆ ಮಾಹಿತಿ ಇರಲಿಲ್ಲ. 3 ಡೇಸ್ ಆಯಿತಾ? ಓಕೆ. ನಮ್ಮ ರಾಯರೆಡ್ಡಿಯವರು ಅದಕ್ಕೆ ಅಡ್ವೈಸ್ ಮಾಡ್ತಾ ಇರೋದು. ಅವರು ಅಡ್ವೈಸರಾಗಿ ಅವ್ರನ್ನ ನೇಮಕ ಮಾಡ್ಕೊಳ್ಳೋದು ಅದಕ್ಕೋಸ್ಕರ. ಸೊ ಮೆಂಬರ್ಗಳು ಕೂಡ ನೇಮಕ ಮಾಡಿದ್ದಾರೆ. ಇವರು 2026ರವರೆಗೆ ಅಕ್ಟೋಬರ್ವರೆಗೆ ಫೈನಲ್ ರಿಪೋರ್ಟನ್ನು ಕೊಡಬೇಕು. 16ನೇ ಫೈನಾನ್ಸ್ ಕಮಿಷನ್ ಅಕ್ಟೋಬರ್ 31 ಅಕ್ಟೋಬರ್. ಸೊ 14ನೇ ಫೈನಾನ್ಸ್ ಕಮಿಷನ್ನಲ್ಲಿ ಕರ್ನಾಟಕ ರಾಜ್ಯಕ್ಕೆ 42% ತೆರಿಗೆಯನ್ನು ಹಂಚಿಕೆ ಮಾಡಿದರು.
ಸ್ಟೇಟ್ಗೆ, ನಮ್ಮ ರಾಜ್ಯಕ್ಕೆ. 4.73. ಅಲ್ಲಲ್ಲ ಹೇಳ್ತೀನಿ, 42%. 15ನೇ ಫೈನಾನ್ಸ್ ಕಮಿಷನ್ನಲ್ಲಿ ಅದು 41% ಆಯಿತು. 41% ಇಳಿಸಿದ್ರು. 15ನೇ ಫೈನಾನ್ಸ್ ಕಮಿಷನ್ನು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ರಚನೆ ಆದದ್ದು. 15-16ರಲ್ಲಿ ಅವರು 14-15ರಲ್ಲಿ ಪ್ರಧಾನಮಂತ್ರಿ ಆದರು. 14ರಲ್ಲಿ 15-16ರಲ್ಲಿ ರಚನೆ ಆಯಿತು. ನಮಗೆ ಈ 14ನೇ ಹಣಕಾಸಿನ ಆಯೋಗದ ಇಂದ 15ನೇ ಹಣಕಾಸಿನ ಆಯೋಗಕ್ಕೆ 14ನೇ ಹಣಕಾಸಿನ ಆಯೋಗದಲ್ಲಿ 4.71% 4.71% ಇದ್ದದ್ದು 15ನೇ ಹಣಕಾಸಿನ ಆಯೋಗದಲ್ಲಿ 3.64. I repeat, in 14th Finance Commission, we got 4.71% of taxes, of total taxes. It has been reduced to, in 15th Finance Commission, 3.64. ತಪ್ಪರಿಯಕ್ಕೆ ಹೋಗ್ಬಿಡಿ. ಫ್ರಮ್ 4.7 71 3.64 ಅಂದರೆ 1.07% ಕಡಿಮೆ ಆಯಿತು. 1.07% ಕಡಿಮೆ ಆಯಿತು. ಅದರಿಂದ ಈ 4 ವರ್ಷಗಳಲ್ಲಿ ಈ 15ನೇ ಹಣಕಾಸಿನ ಆಯೋಗ ಬಂದ ಮೇಲೆ 20, 21, 21, 22, 22, 23, 23, 24 ಈ 4 ವರ್ಷದಲ್ಲಿ ಸುಮಾರು 45,000 ಕೋಟಿ ರೂಪಾಯಿ ಕಡಿಮೆ ಆಯಿತು. ಎಷ್ಟು ಕಡಿಮೆ ಆಯಿತು? 45,000 crores. ಬರೀ ಟ್ಯಾಕ್ಸ್ ಡೆವಲ್ಯೂಷನ್ ಒಂದರಲ್ಲೇ ಎಷ್ಟು? 45,000 crores. ಈ ವರ್ಷದ್ದು ಅಂದಾಜು ಕೊಟ್ಟಿದ್ದಾರೆ. ಈ ವರ್ಷದ್ದು ಕೂಡ 24-25 ಅಂದಾಜು ಪ್ರಕಾರ ಸುಮಾರು 62,000 ಕೋಟಿ ಕಡಿಮೆ ಆಗುತ್ತೆ. ಟೋಟಲ್ ಕರೆಕ್ಟಾಗಿ ಹೇಳ್ತಾ ಇದ್ದೀನಲ್ರಿ? 62,008 ಕೋಟಿ. ಆಕ್ಚುಲಿ 62,008 ಕೋಟಿ. ನಾನು 62,000 ಕೋಟಿ ಅಂತ ಹೇಳಿದೆ. 98 ಸಾರಿ 62,098 ಕೋಟಿ. 62,098 ಕೋಟಿ. ನಾನು 62,000 ಅಂತ ಹೇಳ್ಬಿಟ್ಟೆ, ಸುಮಾರು ಅಂತ ಹೇಳಿದ್ದೀನಿ. ಅದಕ್ಕೆ 62,098 ಕೋಟಿ 5 ವರ್ಷದಲ್ಲಿ ನಮಗೆ 14th ಫೈನಾನ್ಸ್ನಿಂದ 15ನೇ ಫೈನಾನ್ಸ್ನಲ್ಲಿ ಕಡಿಮೆಯಾಯಿತು. ಆಮೇಲೆ ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಫೈನಾನ್ಸ್ ಕಮಿಷನ್ಗಳು ಹಂಚಿಕೆ ಮಾಡುವಾಗ ಅವರಿಗೆ ಮನವರಿಕೆ ಆಯಿತು. 4.71ರಿಂದ 3.64ಕ್ಕೆ ಬಂದಿದ್ದರಿಂದ ನಮಗೆ ವಿಶೇಷ ಗ್ರ್ಯಾಂಟ್ಸನ್ನು ಕೊಟ್ಟರು. ಸ್ಪೆಷಲ್ ಗ್ರ್ಯಾಂಟ್ಸ್ 5,495 ಕೋಟಿ. ಎಷ್ಟು? 5,495 ಕೋಟಿ ರೂಪಾಯಿಗಳನ್ನು
ಅವ್ರಿಗೇನೆ ಫೈನಾನ್ಸ್ ಕಮಿಷನ್ ಅವ್ರಿಗೇನೆ ಮನವರಿಕೆಯಾಗಿ ನಮಗೆ ಸ್ಪೆಷಲ್ ಗ್ರ್ಯಾಂಟ್ಸನ್ನು 5,495 ಕೋಟಿ ಕೊಟ್ಟರು. ಇದು ಇಂಟ್ರೀಮ್ ಬಜೆಟ್ನಲ್ಲಿ ಕೊಟ್ಟದ್ದು. ಇಂಟ್ರೀಮ್ ಬಜೆಟ್ನಲ್ಲಿ ರೆಕಮೆಂಡ್ ಮಾಡೋದು ಇದು. ಕರ್ನಾಟಕಕ್ಕೆ ಕೊಡ್ರಿ 5,495 ಕೋಟಿ ಕೊಡಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಹೇಳಿದ್ರು. ಆಮೇಲೆ ಹೇಳ್ತೀನಿ. ಮೈಕ್ ಕೇಳಿಸ್ತಾ ಇಲ್ವಾ? ಈಗ ಕೇಳಿಸ್ತಾ ಇದೆಯಾ? ಸ್ವಲ್ಪ ಅದನ್ನು ಆಫ್ ಮಾಡ. ಕೇಳಿಸ್ತಾ ಇದೆಯಾ? ಓಕೆ. ನಾನು ಸ್ವಲ್ಪ ಈ ಕಡೆ ಆ ಕಡೆ ನೋಡ್ತೀನಲ್ಲ, ಅದರಿಂದ ಕೇಳಿಸ್ತಾ ಇಲ್ಲ. ಏನು ಹೇಳ್ತಾ ಇದ್ದೆ? ಸ್ಪೆಷಲ್ ಗ್ರ್ಯಾಂಟ್ 5,495 ಕೋಟಿ ವಿಶೇಷ ಅನುದಾನವನ್ನು ಇಂಟ್ರೀಮ್ ರಿಪೋರ್ಟ್ನಲ್ಲಿ ಮಧ್ಯಂತರ ವರದಿನಲ್ಲಿ ಶಿಫಾರಸು ಮಾಡಿದ್ರು. ನಾನು ಕೂಡ ಇದನ್ನು ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದೆ. ತಗೊಳ್ರಿ, ಇದನ್ನು ಹೋಗಿ ಕೇಳ್ರಿ ಕೇಂದ್ರ ಸರ್ಕಾರನ ಅಂತೇಳಿ. ಯಡಿಯೂರಪ್ಪನವ್ರು ಇದ್ದಾಗಲೂ ಕೇಳಿದೆ, ಬಸವರಾಜ ಬೊಮ್ಮಾಯಿ ಇದ್ದವರು ಕೇಳಿದೆ. ಇದನ್ನು ನಮ್ಮ ರಾಜ್ಯದಿಂದ ಡೆಲ್ಲಿನಲ್ಲಿ ಪ್ರತಿನಿಧಿಸ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಹಾಗೂ ಕೇಂದ್ರದ ವಿತ್ತ ಸಚಿವೆ, ಹಣಕಾಸಿನ ಸಚಿವೆ ಇದನ್ನು ತಿರಸ್ಕಾರ ಮಾಡಿದ್ರು. ಏನು ಮಾಡಿದ್ರು? ತಿರಸ್ಕಾರ ಮಾಡಿದ್ರು, ಕೊಡಲಿಲ್ಲ. ಆಮೇಲೆ ಫೈನಲ್ ರಿಪೋರ್ಟ್ನಲ್ಲಿ 300 ಕೋಟಿ ರೂಪಾಯಿ ಅಲ್ಲ 3,000 ಕೋಟಿ ರೂಪಾಯಿ ಪೆರಿಫೆರಲ್ ರಿಂಗ್ ರೋಡ್ಗೆ. 6,000 ಆಲ್ರಿ, ಸುಮ್ಮನೆ ನೀವು ಯಾಕೆ ಮಧ್ಯದಲ್ಲಿ ಬಾಯಿ ಹಾಕ್ತೀರಿ? ಜಲಮೂಲಗಳ ಅಭಿವೃದ್ಧಿಗೆ 3,000 ಕೋಟಿ, ಕೆರೆಗಳು ಮತ್ತು ಬೇರೆ ವಾಟರ್ ಬಾಡೀಸ್ಗಳನ್ನ ಅಭಿವೃದ್ಧಿಪಡಿಸಲಿಕ್ಕೆ 3,000 ಕೋಟಿ, ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ, ಒಟ್ಟು 6,000 ಕೋಟಿ ರೂಪಾಯಿಗಳನ್ನು ನಮಗೆ ಅಡಿಷನಲ್ ಆಗಿ ಕೊಡಬೇಕು ಅಂತ ಶಿಫಾರಸು ಮಾಡಿದ್ರು. ಎರಡೂ ಸೇರಿಸಿದ್ರೆ 5,495 ಪ್ಲಸ್ 6,000 ಕೋಟಿ 11,495 ಕೋಟಿ. $11,495 ಕೋಟಿ in addition to 62,098 crores. Please, 62,000 ಡೆವಲ್ಯೂಷನಲ್ಲಿ ಕಡಿಮೆ ಆದದ್ದು. ಇದು ಸ್ಪೆಷಲ್ ಗ್ರ್ಯಾಂಟ್ಸ್ ಅಂತ ನಮಗೆ ಕೊಟ್ಟಿದ್ದದು. ಇಷ್ಟು ರಾಜ್ಯಕ್ಕೆ ನಷ್ಟ ಆಯಿತು. $11,000, $10,000 ಅಲ್ಲ, 11,000. 11,000 ಕಡೆ ಇದು. ಹ್ಞೂ, 6, 5, 11. ಗೊತ್ತು ಸರ್, ಮಾಡ್ತಾ ಇದ್ದೀವಿ. ನೀನು ಸುಮ್ಮನೆ ನೀನು ಕನ್ಫ್ಯೂಸ್ ಮಾಡಬೇಡ. ಎಲ್ಲ ಒಂದು ಸಾರಿ ಆಯ್ತವೆ, ಏನು ಮಾಡೋಕ್ಕಾಗಲ್ಲ. ಲೆಕ್ಕ ಹೇಳುವಾಗ ಕರೆಕ್ಟಾಗಿ ಅದಕ್ಕೆ ನಾನು ಜ್ಞಾಪಕ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. 11,495 ಕೋಟಿ, ಅದು ಪ್ಲಸ್ 62,000 ಡೆವಲ್ಯೂಷನ್ನಲ್ಲಿ ಕಡಿಮೆ ಆದಂಥ 5 ವರ್ಷಗಳಲ್ಲಿ 62,098 ಕೋಟಿ. ಟೋಟಲಿ 73,593 ಕೋಟಿ ನಮಗೆ ಕಡಿಮೆ ಆಯಿತು.
14th ಫೈನಾನ್ಸ್ ಕಮಿಷನ್ನಿಂದ 15th ಫೈನಾನ್ಸ್ ಕಮಿಷನ್ನಲ್ಲಿ ನಮಗೆ ಕಡಿಮೆ ಆಯಿತು. ದಿಸ್ ಈಸ್ ನಂಬರ್ 1. ನಂಬರ್ 2, GST ಜಾರಿ ಬಂತು. GST ಅವೈಜ್ಞಾನಿಕವಾಗಿದೆ ಅಂತೇಳಿ ನಾವು ಹೇಳೋದು, ಆದರೂ ಜಾರಿ ಮಾಡಿದ್ರು. GST ಕೌನ್ಸಿಲ್ನಲ್ಲಿ ಅವರಿಗೆ ಬಹುಮತ ಇರೋದರಿಂದ ಅದನ್ನು ಜಾರಿ ಮಾಡಿದ್ರು. ನಾವು GST ಜಾರಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಟ್ಯಾಕ್ಸ್ ಗ್ರೋತು 15% ಇತ್ತು. GST ಬಂದಾಗ ಟ್ಯಾಕ್ಸ್ ಗ್ರೋತು 15% ಇತ್ತು. ಕೇಂದ್ರ ಸರ್ಕಾರ ಅವರು ಏನು ಹೇಳಿದ್ರು, GST ಜಾರಿಗೆ ಬಂದ ಮೇಲೆ ತೆರಿಗೆ ಜಾಸ್ತಿ ಆಗ್ತದೆ, ನಿಮಗೆ ಡೆವಲ್ಯೂಷನ್ ಕೂಡ ಜಾಸ್ತಿ ಬರ್ತದೆ, ಅಂತ ಹೇಳಿದರು. ಆಮೇಲೆ ನಿಮಗೆ ನಷ್ಟ ಆದರೆ ಅದನ್ನು ತುಂಬಿಸ್ಕೊಡ್ತೀವಿ. 15% ಏನು ಈಗ ಟ್ಯಾಕ್ಸ್ ಗ್ರೋತ್ ಇದೆ, ಅದನ್ನು ಅವರೇಜ್ ರಾಷ್ಟ್ರದಲ್ಲಿ 14% ಅಂತ ತೀರ್ಮಾನಕ್ಕೆ ಬಂದರು. 14% ಅಷ್ಟು ನಷ್ಟವನ್ನು ನಾವು ಪರಿಹಾರ ರೂಪದಲ್ಲಿ ಕೊಡ್ತೇವೆ. ರಾಜ್ಯಕ್ಕಾದಂಥ ನಷ್ಟವನ್ನು ಪರಿಹಾರ ರೂಪದಲ್ಲಿ ಕೊಡ್ತೇವೆ. ಅದು 5 ವರ್ಷ ಆಮೇಲೆ ಮುಂದುವರೆದು ನೋಡೋಣ ಅಂತ ಹೇಳಿದರು. ನಷ್ಟ ಮುಂದುವರೆದ್ರೆ ಈಗ ಅದನ್ನು ಜೂನ್ 2022ಕ್ಕೆ ನಿಲ್ಲಿಸ್ಬಿಟ್ರು ಪರಿಹಾರ ಕೊಡೋದನ್ನು. ಜೂನ್ 2022ಕ್ಕೆ ನಿಲ್ಲಿಸ್ಬಿಟ್ರು. ಈಗ ಪರಿಹಾರ ಕೊಡ್ತಾ ಇಲ್ಲ. ಅಲ್ಲಿವರೆಗೆ 5 ವರ್ಷಗಳ ಕಾಲ ಪರಿಹಾರ ಕೊಟ್ಟರು, ನಷ್ಟ ಆಗಿರೋದನ್ನ ಪರಿಹಾರ ಕೊಟ್ಟರು. ಈಗ ನಾವು 15% ತಲುಪಕ್ಕೆ ಸಾಧ್ಯನೇ ಆಗಿಲ್ಲ ಟ್ಯಾಕ್ಸ್ ಗ್ರೋತ್. ಅದಕ್ಕೆ ನಾವು ಒತ್ತಾಯ ಮಾಡೋದು ಕೇಂದ್ರ ಸರ್ಕಾರಕ್ಕೆ, ಈ ಪರಿಹಾರ ಕೊಡೋದನ್ನು ಮುಂದುವರಿಸಿ ಅಂತ ಒತ್ತಾಯ ಮಾಡೋದು. ಪರಿಹಾರ ಕೊಡ್ತಕ್ಕಂಥದ್ದನ್ನು ಮುಂದುವರಿಸಿ, ಆದರೆ ಕೇಳಲಿಲ್ಲ. ಯಾಕಂತಂದರೆ GST ಕೌನ್ಸಿಲ್ನಲ್ಲಿ ನಮ್ಮವರಿದ್ದರೂ ಕೂಡ ಅವರ ರಾಜ್ಯಗಳು ಮುಖ್ಯಮಂತ್ರಿಗಳೇ ಜಾಸ್ತಿ ಇರೋದ್ರಿಂದ, ಅವ್ರ ಪ್ರತಿನಿಧಿಗಳೇ ಜಾಸ್ತಿ ಇರೋದ್ರಿಂದ ಅಲ್ಲಿ ಮೆಜಾರಿಟಿ ಮೆಂಬರ್ಸ್ಗಳ ಮೇಲೆ ಡಿಸಿಷನ್ ಆಗಿ ಅದು ಕೊಡ್ಲಿಕ್ಕಾಗಲಿಲ್ಲ. ಸೊ ದಿಸ್ ಈಸ್ ದಿ ಪೊಸಿಷನ್. ಸೊ ಇದು ಎರಡನೇ. ಇದು GSTನಲ್ಲಿ ನಮಗೆ ಈಗಲೂ ಕೂಡ ನಷ್ಟ ಆಗ್ತಾ ಇದೆ. ಮತ್ತು ಕರ್ನಾಟಕದಿಂದ ಸುಮಾರು 4,30,000 ಕೋಟಿ ತೆರಿಗೆ ವಸೂಲಾಗ್ತದೆ. ಕರ್ನಾಟಕದಿಂದ 4,30,000 ಕೋಟಿ ರೂಪಾಯಿಗಳಷ್ಟು ಸುಮಾರು ಇಲ್ಲಿ ಕಲೆಕ್ಷನ್ ಆಗುತ್ತೆ. ಮಹಾರಾಷ್ಟ್ರ ಬಿಟ್ಟರೆ ವಿ ಆರ್ ನಂಬರ್ 2 ಇನ್ ದಿ ಕಂಟ್ರಿ ಆಸ್ ಫಾರ್ ಎಸ್ ದಿ ಕಲೆಕ್ಷನ್ ಈಸ್ ಕನ್ಸರ್ನ್. ಟ್ಯಾಕ್ಸ್ ಕಲೆಕ್ಟ್ ಮಾಡೋದ್ರಲ್ಲಿ ಮಹಾರಾಷ್ಟ್ರ ರಾಜ್ಯವನ್ನು ಬಿಟ್ಟರೆ ಕರ್ನಾಟಕ ನಂಬರ್ 2 ಇನ್ ದಿ ಕಂಟ್ರಿ. ನಮಗೆ
ಈ ವರ್ಷ ಬರ್ತಕ್ಕಂಥದ್ದು ತೆರಿಗೆ ಪಾಲಿನಲ್ಲಿ ಅಂದರೆ 23-24ನೇ ವರ್ಷಕ್ಕೆ ಬರ್ತಕ್ಕಂಥದ್ದು ತೆರಿಗೆ ಪಾಲಿನಲ್ಲಿ 37,252 ಕೋಟಿ 37,252 ಕೋಟಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಕೇಂದ್ರ ಪುರಸ್ಕೃತ ಯೋಜನೆ ಗ್ರ್ಯಾಂಟ್ಸ್ ಬರೋದು ಅದರಲ್ಲಿ 13,005 ಕೋಟಿ ನಾನು ಕರೆಕ್ಟಾಗಿ ಹೇಳ್ತೀನಿ ಬಿಡಪ್ಪ ನನಗೆ 13,005 ಕೋಟಿ ಬೋತ್ ಪುಟ್ ಟುಗೆದರ್ ಈ ವರ್ಷ ಸಿಗ್ತಕ್ಕಂಥದ್ದು 50,257 ಕೋಟಿ whereas the collection from Karnataka is 4,30,000 crores but we are getting back 50,257 crores. That means to say 100 ರೂಪಾಯಿನಲ್ಲಿ 12ರಿಂದ 13 ರೂಪಾಯಿ ನಾವು ಸಿಕ್ಕುತ್ತೆ. ಪ್ಲೀಸ್ 100 ರೂಪಾಯಿ ನಾವು ತೆರಿಗೆ ಕೊಟ್ಟರೆ ಕರ್ನಾಟಕದಿಂದ 100 ರೂಪಾಯಿ ಹೋದರೆ ನಮ್ಗೆ ವಾಪಸ್ ಬರೋದು 12ರಿಂದ 13 ರೂಪಾಯಿ ಬರ್ತದೆ. ಇನ್ನು ಉಳಿದೋದಿಲ್ಲ ಕೇಂದ್ರ ಸರ್ಕಾರ ಇಟ್ಕೊತದೆ. ಆಮೇಲೆ ನಮ್ಮ ಇಲ್ಲಿ ವಿರೋಧ ಪಕ್ಷದವರು ಮಾತಾಡ್ತಾರೆ, ನಾವು ಜಾಸ್ತಿ ಕೊಟ್ಟಿದ್ದೀವಿ, ಕರ್ನಾಟಕ ಏನು ಅನ್ಯಾಯ ಆಗಿಲ್ಲ, ಎಲ್ಲ ಏನು ಬಾಕಿ ಕೊಡಬೇಕಾಗಿಲ್ಲ ಅಂತೆಲ್ಲ ಮಾತಾಡ್ತಾರೆ. ನಿಮಗೆ ಅದ್ರ ಜೊತೆಗೆ ಬಜೆಟ್ ಗಾತ್ರನೂ ಹೇಳ್ಬೇಕಲ್ಲ ಅವರು, ಎಷ್ಟು ದುಡ್ಡು ಬಂತು ಅನ್ನೋದ್ರ ಜೊತೆಗೆ ಬಜೆಟ್ ಗಾತ್ರ ಹೇಳ್ಬೇಕು. ಈಗ ನಾನು ಅದಕ್ಕಿಂತ ಹಿಂದೆ ಹೋಗಲ್ಲ, 17-18ರಲ್ಲಿ ದಿ ಬಜೆಟ್ ಸೈಜ್ ವಾಸ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ, ನಮ್ದಲ್ಲ, ಬಜೆಟ್ ಸೈಜು 21 ಲಕ್ಷ ಇಲ್ಲ ಇದು 21,46,735 ಕೋಟಿ ಅವತ್ತು ಬಜೆಟ್ ಇದ್ದದ್ದು 17-18. ನಮಗೆ ಡೆವಲ್ಯೂಷನ್ ಬಂದಿದ್ದದ್ದು 31,908 ಕೋಟಿ. ಗ್ರ್ಯಾಂಟ್ಸ್ ಬಂದಿದ್ದದ್ದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ 16,082 ಕೋಟಿ. ಬೋತ್ ಪುಟ್ ಟುಗೆದರ್ 47,990. ಇದು 17-18ರಲ್ಲಿ ನಮಗೆ ಕರ್ನಾಟಕಕ್ಕೆ ಸಿಕ್ಕಿದ್ದಂಥ ಹಣ 47,990 ಕೋಟಿ. ಅವತ್ತು ಬಜೆಟ್ ಗಾತ್ರ ಬರೀ 21,46,000 ಕೋಟಿ. 21,46,000 ಕೋಟಿ. 18-19ರಲ್ಲಿ 18-19ರಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ 24,42,213 ಕೋಟಿ. ಆಗ ನಮಗೆ ಸೆಂಟ್ರಲ್ ಡೆವಲ್ಯೂಷನ್ ಬಂದಿದ್ದು, ಟ್ಯಾಕ್ಸ್ ಡೆವಲ್ಯೂಷನ್ ಬಂದಿದ್ದು 36,215 ಕೋಟಿ ಮತ್ತು ಗ್ರ್ಯಾಂಟ್ಸ್ ಬಂದಿದ್ದು 14,942 ಕೋಟಿ. ಸುಮಾರು 2,000 ಕೋಟಿಯಷ್ಟು ಕಡಿಮೆ ಆಯಿತು ಗ್ರ್ಯಾಂಟ್ಸ್. ಆಮೇಲೆ ಡೆವಲ್ಯೂಷನ್ನಲ್ಲಿ ಸುಮಾರು 4,000 ಚಿಲ್ಲರೆ ಕೋಟಿ ಜಾಸ್ತಿ ಆಯಿತು. 19-20ರಲ್ಲಿ
27,86,349 ಕೋಟಿ ಇತ್ತು. ನಮಗೆ ಬಂದಿದ್ದದ್ದು 19-20ರಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ನು 39,806 ಕೋಟಿ, 39,806 ಕೋಟಿ. ಗ್ರ್ಯಾಂಟ್ಸ್ ಬಂದಿದ್ದದ್ದು 15,008 ಕೋಟಿ. ಒಟ್ಟು 54,814 ಕೋಟಿ ಬಂದಿತ್ತು. 54,814 ಕೋಟಿ ಬಂದಿತ್ತು. ಈ ವರ್ಷ ಅಂದರೆ 23-24ನೇ ವರ್ಷ ಬಜೆಟ್ ಗಾತ್ರ 45,46,000 ಕೋಟಿ. 45,03,097 ಕೋಟಿ. 45,03,097 ಕೋಟಿ. ನಮಗೆ ಬರ್ತಾ ಇರ್ತಕ್ಕಂಥದ್ದು 37,252 ಕೋಟಿ ಟ್ಯಾಕ್ಸ್ ಡೆವಲ್ಯೂಷನ್ನಲ್ಲಿ, 13,005 ಕೋಟಿ ಗ್ರ್ಯಾಂಟ್ಸ್ನಲ್ಲಿ, ಒಟ್ಟು 50,257 ಕೋಟಿ. ಅಂತಂದರೆ 18-19ರಲ್ಲಿ 24,42,000 ಕೋಟಿ ಗಾತ್ರ ಇದ್ದಾಗ 51,157 ಕೋಟಿ ಬಂತು. ಈಗ 45,03,000 ಕೋಟಿ ಇರುವಾಗ ಬರೀ 50,257 ಕೋಟಿ ಬರ್ತದೆ. ಪರ್ಸೆಂಟೇಜ್ 2.2 ಇಂದ 1.23 ಇಳಿತದೆ. ಆಮೇಲೆ ಡೆವಲ್ಯೂಷನ್ ಎಷ್ಟಾಗುತ್ತದೆ ಅಂತಂದರೆ 2.2 ಇಂದ 17-18ರಲ್ಲಿ 2.2 ಇದ್ದದ್ದು ನಮ್ಮ ಡೆವಲ್ಯೂಷನ್ನು ಮತ್ತು ಗ್ರ್ಯಾಂಟ್ಸು 24-25ಕ್ಕೆ 1.23 ಇಳಿತದೆ. 1.23 ಕಡಿಮೆ ಆಯಿತಾ ಜಾಸ್ತಿ ಆಯಿತಾ? ಕಡಿಮೆ 50%. ಮತ್ತು ಇವ್ರು ಜಾಸ್ತಿ ಆಗೋದು ಅಂತಾರೆ. ಅವ್ರ ಲೆಕ್ಕ ಹೆಂಗೆ ಲೆಕ್ಕ ಇದು ಒಂದೇ ಲೆಕ್ಕ